ದಲಿತ ಯುವತಿ ಅಶ್ವಿನಿ ಚಲವಾದಿ ಅವರಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿಗಳ ಅಂತ್ಯ ಆಗಲೇಬೇಕು. ದಲಿತ ಯುವತಿ ಅಶ್ವಿನಿ ಚಲವಾದಿ ಅವರಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಗಳ ಅಂತ್ಯ ಆಗಲೇಬೇಕು. बोलो भारत माता की, बोलो भारत माता की जय भीम, 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 संविधान शिल्पी डॉक्टर बाबा साहेब अंबेडकर ಅವರಿಗೆ संविधान शिल्पी डॉक्टर बाबा साहेब अंबेडकर ಅವರಿಗೆ अंबेडकर ಅವರಿಗೆ संविधान शिल्पी डॉक्टर बाबा साहेब अंबेडकर ಅವರಿಗೆ बोलो भारत माता की संविधान शिल्पी डॉक्टर बाबा साहेब अंबेडकर ಅವರಿಗೆ संविधान शिल्पी डॉक्टर बाबा साहेब अंबेडकर ಅವರಿಗೆ ಅತ್ಯಾಚಾರಕ್ಕೊಳಗಾದ ದಲಿತ ಯುವತಿ ಅಶ್ವಿನಿ ಚಲವಾದಿ ಅವರಿಗೆ ನ್ಯಾಯ ಸಿಗಲೇಬೇಕು. ಅಶ್ವಿನಿ ಚಲವಾದಿ ಅವರಿಗೆ ನ್ಯಾಯ ದೊರಕಲೇಬೇಕು. ಜೈ ಭೀಮ್, ಜೈ ಭೀಮ್. ಅತ್ಯಾಚಾರಗಳಿಗೆ ಮರಣದಂಡನೆ ಆಗಲೇಬೇಕು. ಅತ್ಯಾಚಾರಿಗಳಿಗೆ ಮರಣದಂಡನೆ ಆಗಲೇಬೇಕು. ಜೈ ಭೀಮ್. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ದಲಿತ ಯುವತಿ ಅಶ್ವಿನಿ ಚಲವಾದಿ ಅವರಿಗೆ ನ್ಯಾಯ ದೊರಕಲೇಬೇಕು. ಅತ್ಯಾಚಾರಿಗಳಿಗೆ ಸೂಕ್ತ ಶಿಕ್ಷೆ ಆಗಲೇಬೇಕು. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಚಲವಾದಿ ಅವರಿಗೆ ನ್ಯಾಯ ದೊರಕಲೇಬೇಕು. ಅತ್ಯಾಚಾರಿಗಳಿಗೆ ಸೂಕ್ತ ಶಿಕ್ಷೆ ಆಗಲೇಬೇಕು. ದಲಿತ ಸಹೋದರಿ ಅಶ್ವಿನಿ ಚಲವಾದಿ ಅವರಿಗೆ ನ್ಯಾಯ ದೊರಕಲೇಬೇಕು. ಅತ್ಯಾಚಾರಗಳಿಗೆ ಸೂಕ್ತ ಶಿಕ್ಷೆ ಆಗಲೇಬೇಕು. ಬಂಧುಗಳೇ, ಇವತ್ತೆಲ್ಲ ದಾಂಡೇಲಿಯ ವಿವಿಧ ದಲಿತ ಪರ ಹಾಗೂ ಪ್ರಗತಿಪರ ಸಂಘಟನೆಗಳೆಲ್ಲ ಸೇರಿ ಕಳೆದ 2-3 ದಿವಸದ ಹಿಂದೆ ಕರ್ನಾಟಕದ ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಉಕ್ರಾಣಿ ಎಂಬ ಗ್ರಾಮದಲ್ಲಿ ಅಶ್ವಿನಿ ಚಲವಾದಿ ಅನ್ನುವ ಸಹೋದರಿ, ದಲಿತ ಸಹೋದರಿಯ ಬರ್ಬರವಾಗಿ ಅವಳನ್ನು ಸಾಮೂಹಿಕವಾಗಿ ಲೈಂಗಿಕ ದೌರ್ಜನ್ಯ ಹತ್ಯೆ ಮಾಡಿದಂಥ ಒಂದು ಬೀಭತ್ಸ ಘಟನೆ ನಮ್ಮ ರಾಜ್ಯದಲ್ಲಿ ನಡೆದು ಹೋಗಿದೆ. ಇದು ಇಡೀ ಮಾನವ ಕುಲ ಅಥವಾ ಮಾನವ ಜೀವಿ ಒಂದು ತಲೆದಗ್ಗಿಸುವಂಥ ಅತ್ಯಂತ ಕ್ರೂರವಾದ ಒಂದು ಹೇಯ ಘಟನೆ. ಅದನ್ನೆಲ್ಲ ಖಂಡಿಸಲಿಕ್ಕೆ ಇವತ್ತು ನಾವು ನೀವೆಲ್ಲ ಇಲ್ಲಿ ಸೇರಿದ್ದೀವಿ. ಇವತ್ತು ನಾವು ನಮ್ಮ ದೇಶದಲ್ಲಿ ಉತ್ತರ ಭಾರತದ ರಾಜ್ಯಗಳಲ್ಲಿ ಇಂಥ ಘಟನೆಗಳು ನಡೀತಾ ಇರೋದು ನಾವು ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ. ನಿರ್ಭಯ ಹತ್ಯೆ ಅಂತ ಘಟನೆಗಳು ದೆಹಲಿ, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಅಂತ, ರಾಜಸ್ಥಾನ ಅಂತ ರಾಜ್ಯಗಳಲ್ಲಿ ನಡೀತಾ ಇರುವಂಥ ಘಟನೆ ಇವತ್ತು ನಮ್ಮ ಕರ್ನಾಟಕದ ಶಾಂತಿಪ್ರಿಯ ರಾಜ್ಯ, ಬಸವಾದಿ ಶರಣರು ಹುಟ್ಟಿದಂಥ ರಾಜ್ಯವಾದ ಕರ್ನಾಟಕದಲ್ಲೂ ಇಂಥ ಘಟನೆಗಳು ನಡೀತಾ ಇರೋದು ಬಹಳ ದುಃಖಕರ ಸಂಗತಿ. ಇವತ್ತು ಈ ಸಮಾಜ, ಒಬ್ಬ ಮನುಷ್ಯ ಪ್ರಾಣಿಗಿಂತ ಕಡೆಯಾಗಿ ಅತ್ಯಂತ ರಾಕ್ಷಸಿ ಮನುಷ್ಯ ಸ್ಥಿತಿಯಲ್ಲಿ ಇಂಥ ಹೇಯ ಕೃತ್ಯವನ್ನು ಎಸಗ್ತಾ ಇರೋದು ನಾವೆಲ್ಲ ಖಂಡಿಸಬೇಕಾಗಿದೆ. ಇವತ್ತು ಇಂಥ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲಿ, ಮುಖ್ಯವಾಗಿ ಪರಿಶಿಷ್ಟ ಜಾತಿ ಸಮುದಾಯದ ಮಹಿಳೆಯರ ಮೇಲೆ ಈ ಅತ್ಯಾಚಾರದಂಥ ಘಟನೆಗಳು ಮೇಲಿನ ಮೇಲೆ ಮರುಕಳಿಸ್ತಾ ಇದ್ದಾವೆ. ಇಡೀ ದೇಶದಲ್ಲಿ ಜಾತಿ ತಾರತಮ್ಯ, ಶೋಷಣೆ, ದೌರ್ಜನ್ಯದಂಥ ಪ್ರಕರಣಗಳು ಮೇಲಿನ ಮೇಲೆ ನಡೀತಾ ಇರೋದು ಅತ್ಯಂತ ಖಂಡನೀಯ. ಇವತ್ತು 21ನೇ ಶತಮಾನದಲ್ಲೂ ನಾವು ಮುಂದುವರಿದ ಈ ದೇಶದಲ್ಲಿ ಇನ್ನೂ ಜಾತಿ ತಾರತಮ್ಯ, ಶೋಷಣೆ, ದೌರ್ಜನ್ಯದಂಥ ಘಟನೆಗಳು ನಡೀತಾ ಇರೋದು ಬಹಳ ದುಃಖದಾಯಕ ಸಂಗತಿ. ಈ ವಿಷಯವನ್ನು ಖಂಡಿಸಿ ನಾವು ನೀವೆಲ್ಲ ಸೇರಿ, ಇಲ್ಲೆಲ್ಲ ಈ ವಿವಿಧ ಸಂಘಟನೆಗಳು ಸೇರಿ ಮಾನ್ಯ
ಮುಖ್ಯಮಂತ್ರಿಗಳಿಗೆ ಮಾನ್ಯ ತಹಸೀಲ್ದಾರ್ ದಾಂಡೇಲಿಯವರ ಮುಖಾಂತರ ಒಂದು ಮನವಿ ಕೊಡಲಿಕ್ಕೆ ನಾವೆಲ್ಲ ಸೇರಿದ್ದೀವಿ. ಈ ಕುರಿತಾಗಿ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಭೀಮಾಶಂಕರ್ ಅವರು ಒಂದೆರಡು ಮಾತಾಡಬೇಕಂತ ಬಂಧು ಭಗಿನಿಯರೇ, ನಾವು ಇವತ್ತು ತಹಸೀಲ್ದಾರ್ ಕಾರ್ಯಾಲಯದ ಮುಂದುಗಡೆ ಸೇರಿದ ಉದ್ದೇಶ ಇತ್ತಿತ್ತಲಾಗಿ ದಲಿತರ ಮೇಲೆ ಆಗುವಂಥ ದೌರ್ಜನ್ಯ ಕೊಲೆ ಪ್ರಕರಣಗಳನ್ನು ಖಂಡಿಸುವ ಸಲುವಾಗಿ ನಾವು ಇವತ್ತು ಒಂದು ಅರ್ಜಿಯನ್ನು ತೆಗೆದುಕೊಂಡು ತಹಸೀಲ್ದಾರಿಗೆ ನೀಡಲು ಬಂದಿದ್ದೇವೆ. ಹಾಗೆಯೇ ದಾಂಡೇಲಿಯ ದಲಿತ ಪರ ಹಾಗೂ ವಿವಿಧ ಪ್ರಗತಿಪರ ಎಲ್ಲ ಸಂಘಟನೆಗಳು ಇವತ್ತು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾವೆ. ಇದು ಹೆಮ್ಮೆಯ ವಿಷಯ. ಯಾಕಂತ ಕೇಳಿದ್ರೆ ಹೆಣ್ಣು ಎಲ್ಲರಿಗೂ ಕೂಡ ಆ ದೇವತೆ ಇದ್ದ ಹಾಗೆ ಅಂಥವಳ ಮೇಲೆ ಆಗುವಂಥ ಅನ್ಯಾಯವನ್ನು ತಡೆಗಟ್ಟುವ ಒಂದು ನಿಟ್ಟಿನಲ್ಲಿ ನಾವು ಇವತ್ತಿನ ದಿವಸ ಈ ಒಂದು ಖಂಡನೀಯ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ನಮ್ಮ ತಹಸೀಲ್ದಾರರ ಮುಖೇನ ಕೊಡಲಿಕ್ಕೆ ಇವತ್ತು ನಾವಿಲ್ಲಿ ಬಂದಿದ್ದೇವೆ. ಆದ್ಮೇಲೆ ಇತ್ತಿತ್ತಲಾಗಿ ಅಂದರೆ ಈ ಕಳೆದ ಒಂದು ತಿಂಗಳಲ್ಲಿ ರಾಯಚೂರು ಜಿಲ್ಲೆಯಲ್ಲಿ 3 ಕೊಲೆಗಳಾಗಿವೆ. ಒಂದೇ ತಿಂಗಳಲ್ಲಿ 3 ಕೊಲೆಗಳು ರಾಯಚೂರು ಒಂದೇ ಜಿಲ್ಲೆಯಲ್ಲಿ. ಒಂದು ರಾಯಚೂರಿನಲ್ಲಿ ಮೋಹಾನಂದ ಅಂತ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ, ಆಮೇಲೆ ಇನ್ನೊಂದು ಮಹಿಳೆ ಲಿಂಗಸ್ಕೂರು ತಾಲೂಕಿನಲ್ಲಿ, ಆಮೇಲೆ ಇತ್ತಿತ್ತಲಾಗಿ 20ನೇ ತಾರೀಕಿನ ದಿವಸ ಇದೆ, ಆಗಸ್ಟ್ 20ನೇ ತಾರೀಕಿನ ದಿವಸ ಅಶ್ವಿನಿ ಅಂತಕ್ಕಂಥ 21 ವಯಸ್ಸಿನ ಯುವತಿ, ಅವಳು ಸಾಯಂಕಾಲ ಬುಧವಾರ ಬೈರದೇಸಿಗೆ ಹೋಗುವ ಒಂದು ಸನ್ನಿವೇಶವನ್ನು ಕಂಡಂಥ ಕ್ರೂರಿಗಳು ಅವಳ ಬೆನ್ನಟ್ಟಿಕೊಂಡು ಹೋಗಿ ಅಲ್ಲಿ ಅವಳನ್ನು ಅತ್ಯಾಚಾರಗೈದು ಅವಳನ್ನು ಕೊಲೆಗೈದು ಒಂದು ಬಾವಿಗೆ ಎಸೆದು ಬಂದಂತಹ ಒಂದು ದುರ್ಘಟನೆ ಈ ರಾಯಚೂರು ಜಿಲ್ಲೆಯ ಒಕ್ರಾಣಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ನಡೆದಿದೆ. ಈ ಒಂದು ವಿಷಯವನ್ನು ಖಂಡನೆ ಮಾಡಲಿಕ್ಕಾಗಿ ನಾವು ಎಲ್ಲರೂ ಸೇರಿದ್ದೇವೆ. ಹಾಗಾಗಿ ನಾವು ವಿಚಾರ ಮಾಡ್ತಾ ಹೋದ ಹಾಗೆ ಕೇವಲ ದಲಿತರ ಮೇಲೆ ಏಕೆ ಇಷ್ಟೊಂದು ಆಕ್ರೋಶ ಮತ್ತು ದೌರ್ಜನ್ಯ ಅಂತಕ್ಕಂಥದ್ದನ್ನು ನಾವು ಇವತ್ತು ಜನರು ತಿಳ್ಕೊಳ್ಬೇಕಾಗಿದೆ ಅನ್ನುವಂಥ ಸಂದರ್ಭವನ್ನು ತಮಗೆ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಆದಮೇಲೆ ಸಾಮಾನ್ಯವಾಗಿ 1 ವರ್ಷದ ಅವಧಿಯನ್ನು ನಾವು ವೀಕ್ಷಿಸಿದಾಗ ಇದು ಸಂಯುಕ್ತ ಕರ್ನಾಟಕದವರು ಮಾಡಿದಂಥದ್ದು. ಏನು ಅಂತ ಕೇಳಿದರೆ 2700 ಪ್ರಕರಣಗಳು ಬೆಳಕಿಗೆ ಬಂದಿವೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2700 ಪ್ರಕರಣಗಳು ಬೆಳಕಿಗೆ ಬಂದಿವೆ. ನಾವು ಸರಾಸರಿ ತೆಗೆದಾಗ ಒಂದು ದಿನಕ್ಕೆ 8 ಪ್ರಕರಣಗಳು ನಡೀತಾ ಇವೆ ಅಂತ, ಒಂದು ದಿನದಲ್ಲಿ 8 ಪ್ರಕರಣಗಳು ನಡೀತಾ ಇವೆ. ಇದಕ್ಕೆ ನಾವು ಖಂಡಿಸುವುದು ಯಾವ ರೀತಿ ಅಂತ ಕೇಳಿದ್ರೆ, ಅಲ್ಲಿ MLAಗಳೇನು ಕಣ್ಣು ಬಾಯಿ ಎಲ್ಲವನ್ನು ಮುಚ್ಕೊಂಡು ಕೂತಿದಾರೋ ಹೇಗೆ ಅನ್ನುವಂಥ ಒಂದು ಪ್ರಶ್ನೆ. ಅದರ ಜೊತೆಗೇ ಇಲಾಖೆ ಏನು ಮಾಡ್ತಾ ಇದ್ದಾವೆ, ಒಂದೇ ತಿಂಗಳಲ್ಲಿ 3 ಹತ್ಯೆಗಳಾಗುವವರೆಗೂ ಇಲಾಖೆಗಳು ಏನು ಮಾಡ್ತಾ ಇದ್ದಾವೆ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತದೆ. ಹಾಗಾಗಿ ದಯವಿಟ್ಟು ಈ ಸಂದೇಶ ಇಡೀ ನಮ್ಮ ಕರ್ನಾಟಕದ ತುಂಬ ಹಬ್ಬಿ ಅಂತಹ ಒಂದು ಕ್ರೂರ ಕೃತ್ಯವನ್ನು ಎಸಗಿದಂತಹ ಆ ಮುಟ್ಟಾಳರಿಗೆ ಗಲ್ಲು ಶಿಕ್ಷೆ ಆಗಲಿ ಅನ್ನುವಂಥ ಅಪೇಕ್ಷೆಯನ್ನು ಪಡ್ತೇನೆ. ಯಾಕೆ ಅಂತ ಕೇಳಿದ್ರೆ, ಕೊಲೆ ಮಾಡುವಂಥ ವ್ಯಕ್ತಿಯನ್ನು ನಾವು ಮತ್ತೆ ಅವರಿಗೆ ಕಾನೂನು ಅಡಿಯಲ್ಲಿ ಯಾವುದೋ ಒಂದು ಸುಲಭ ಕಾನೂನನ್ನು ಹಚ್ಚಿ ಅವರನ್ನು ಬಿಡುಗಡೆ ಮಾಡಿದರೆ ಮತ್ತೆ ಅವರು ಅದೇ ಕೆಲಸವನ್ನು ಸಮಾಜದಲ್ಲಿ ಮಾಡ್ತಾರೆ. ಅಂಥವರನ್ನು ಯಾರು ಕೊಲೆಗೈದಿದ್ದಾರೆ ಅನ್ನೋದು ಪತ್ತೆ ಹಚ್ಚಿದ ನಂತರ ಅವರನ್ನು ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು ಅನ್ನುವಂಥ ವಿಚಾರ ಒಂದು. ಎರಡನೇದೇನು ಅಂತ ಕೇಳಿದ್ರೆ, ಆ ವ್ಯಕ್ತಿಗಳಿಗೆ ಕುಹಕ ಕೊಟ್ಟಂಥ ಸಹಾಯ ಮಾಡಿದಂಥ ಕೆಲವು ಅಧಿಕಾರಿಗಳು ಕೂಡ ಅಲ್ಲಿ ಬದಿಯಲ್ಲೇ ಇರ್ತಾರೆ. ಅಂಥವರ ಮೇಲೂ ಕೂಡ ಅವರು ಅಧಿಕಾರಿಗಳಾಗಿದ್ದರೆ ಸಿಬ್ಬಂದಿಗಳಾಗಿದ್ದರೆ ಅವರ ಒಂದು ಅಧಿಕಾರವನ್ನು ವಜಾಗೊಳಿಸಿ ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ಮಂಡಿಸ್ತೇನೆ. ಹಾಗಾಗಿ ತಹಸೀಲ್ದಾರರ ಪರವಾಗಿ ಕಾಂಬ್ಳೆ ಅವರು ಇಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರ ಒಂದು ಹಸ್ತದಲ್ಲಿ ನಾವು ಈ ಪ್ರತಿಯನ್ನು ಇಡ್ತೇವೆ. ಅದಕ್ಕಿಂತ ಪೂರ್ವದಲ್ಲಿ ಇನ್ನೂ ಅನೇಕರು ನಮ್ಮ ದಲಿತ ಸಂಘಟನೆಯ ಮುಖಂಡರು ಮಾತನಾಡಲಿದ್ದಾರೆ. ಅವರಿಗೆ ಪ್ರತಿಯೊಬ್ಬರಿಗೆ ಅವಕಾಶ ಮಾಡಿಕೊಡಲಿಕ್ಕೆ ನನ್ನ ಇಚ್ಛೆ ಇದೆ. ಎಲ್ಲರಿಗೂ ನಮಸ್ಕಾರ. ಏನು ಬುಧವಾರ 19ನೇ ತಾರೀಕಿಗೆ ಒಂದು ರಾಯಚೂರು ಜಿಲ್ಲೆಯಲ್ಲಿ ಸಿರ್ವಾಲ್ ತಾಲೂಕಿನ ಒಕ್ರಾಣಿ ಗ್ರಾಮದಲ್ಲಿ ಒಂದು ನಮ್ಮ ದಲಿತ ಯುವತಿ ಮೇಲೆ ಒಂದು ಅತ್ಯಾಚಾರ ಎಸಗಿದ್ದಾರೆ. ಸೊ ಇದೊಂದು ಕೃತ್ಯ ಆಗಬಾರ್ದು, ಇಂಥದ್ದು ಎಲ್ಲಿ ಘಟನೆ ಆಗಬಾರ್ದು. ಸೊ ಇಂಥದ್ದು ಭಾಳ ಖಂಡನೀಯ. ಬರುವಂಥ ದಿನಗಳಲ್ಲಿ ಇಂಥ ಘಟನೆಗಳು ಮತ್ತೊಂದು ಸಲ ಮರುಕಳಿಸಬಾರ್ದು ಅಂತ ಹೇಳ್ತಾ ಭಾಳ ದುಃಖ ಆಗುತ್ತೆ. ಯಾಕಂದರೆ ಈ ರೀತಿ ಅತ್ಯಾಚಾರ ಆಗಬಾರ್ದು.
ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಮತ್ತು ಬರೋ ದಿನಗಳಲ್ಲಿ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಂಡು ಅವರನ್ನು ಶಿಕ್ಷೆ ಗುರುಪಡಿಸಲಿ ಅಂತೇಳಿ ಈ ಮೂಲಕ ನಾವು ಕೇಳ್ಬೋದು. ಎಲ್ಲ ಮುಖಂಡರೇ ಅದು ಪ್ರೆಸ್ ಬಾಂಧವರೇ, ಇವತ್ತು ಎದಕ್ಕಾಗಿ ನಾವು ತಹಸೀಲ್ದಾರ್ ಆಫೀಸಿಗೆ ಬಂದೀವಿ ಅಂತ ನಮ್ಮ ಸರಿ ಈಗಾಗಲೇ ಹೇಳಾಗಿದೆ. भाइयों, आज पर्टिकुलर दलित लोगों के ऊपर अत्याचार होता है ये क्यों? सो आज पूरे इंडिया में हर जगह एससी के लोगों के ऊपर बलात्कार यानी रेपिस्ट लोग यहाँ इंडिया में बहुत सारे हैं, उनको सिर्फ पकड़ा जाता है। ये परसों जो केस हुआ 20 तारीख को 19 तारीख से है, तो उन लोगों को पकड़ा गया है, पुलिस स्टेशन में है वो लोग। हमारी पुलिस ने अच्छा काम किया है। उनको ऐसा पुलिस स्टेशन में रह के सजाएं मौत सुनाना ये कानून नहीं है। आज कानून छोटा बच्चे भी आज अपने हाथ में इंसाफ के लिए लड़ रहे हैं, छोटे छोटे स्कूल के बच्चे। आज इतना परिवर्तन हमारे देश में आ गया, लेकिन हमारे SC ST भाइयों में अभी तक नहीं आया। इतने लोग हम लोग SC ST दांडेली में मैक्सिमम SC ST के लोग दांडेली में। मैं उनसे भी विनती करता हूँ कि जो घटना आज रायचूर में घटी है वो शायद हल्लाल भी हो सकती है, कारवार में भी हो सकती है, दांडेली भी हो सकती है। ऐसे लोगों के ऊपर आप लोग भी निगाह रखना, पुलिस को इन्फॉर्म करना इमीडिएटली और ऐसे लोगों के ऊपर एक्शन लेना। नंबर 2, आज एक मेमोरेंडम हम तहसीलदार चीफ मिनिस्टर को दे रहे हैं। ये DK शिव कुमार हो सकता है जल्दी कानून पास होगा और इसके ऊपर एक्शन लेंगे, और जो लोगों को अरेस्ट किया उनको इमीडिएटली ऐसा एक्शन हुआ कि पूरे कर्नाटक के लोगों को मालूम पड़ रहा है कि आज की गवर्नमेंट, कर्नाटक गवर्नमेंट बहुत स्ट्रांग है। चाहे SC हो, चाहे ST हो, चाहे माइनॉरिटी हो, किसी के ऊपर भी जो भी अत्याचार बलात्कार होता है उसको रोकना और उसको सजाए बहुत सुनाना बोल के हम सब लोग यहाँ खंडन करते हैं। अब हमको कर्नाटक गवर्नमेंट के ऊपर थोड़ा सा विश्वास है कि मेमोरेंडम सिर्फ कागज का पेपर हो के फेंकना नहीं, इसको अपने बराबर रख के इसके ऊपर इंसाफ करना बोल के और एक बार रिक्वेस्ट करते हैं, प्रार्थना करते हैं उनके ऊपर कि हमारे दांडेली से जो मेमोरेंडम जा रहा है इसके ऊपर तवज्जो दे, इसके ऊपर ख्याल करें, इसके ऊपर एक्शन ले। जय हिंद, जय कर्नाटक। ಎಲ್ಲರಿಗೂ ವಂದನೆಗಳು. ನಾವು ಇವತ್ತಿನ ದಿವಸ ನಾವೊಂದು ಅದರ ಬಗ್ಗೆ ಒಂದು ಮನವಿ ಸಲ್ಲಿಸಲು ಇಲ್ಲಿ ನಿಂತಿರುವುದು ಬಹಳ ದುಃಖಕರ ಸಂಗತಿ. ಯಾಕಂತಂದರೆ ಇಂತಹ ಕೃತ್ಯಗಳು ಏನಂತಂದರೆ ಯಾವ ನಾಗರಿಕ ಸಮಾಜವನ್ನು ಕೂಡ ಎಂಥ ನಾಗರಿಕ ಸಮಾಜ ಕೂಡ ತಲೆ ತಗ್ಗಿಸುವಂತಹ ಇಂಥ ಸಂಗತಿಗಳು. ಇತ್ತೀಚೆಗೆ ಯಾವ ನಾಡು ಶಾಂತಿ ಸಂಸ್ಕೃತಿ ಹಾಗೂ ಸಂಸ್ಕಾರದ ನಾಡು ಕರ್ನಾಟಕ ಅಂತ ಏನು ಅಶ್ವಿನಿ ಯಾವುದೋ ಕ್ಲಬ್ ಅಥವಾ ಪಬ್ಬಿಗೆ ಹೋಗಿ ಮೋದಿ ಮಸ್ತಿ ಮಾಡಲು ಹೋದಂತಹ ಒಂದು ಯುವತಿ ಅಲ್ಲ, ದಿನವಿಡೀ ತಂದೆ ತಾಯಿ ತನ್ನ ಕುಟುಂಬದ ಜೊತೆಗೆ ಇದ್ದು ಸಾಯಂಕಾಲದ ಹೊತ್ತಿಗೆ ಬಾಹಿರ ದೇಶಕ್ಕೆ ಹೋದಂಥ ಮಗಳು ಮರಳಿ ಹೆಣವಾಗಿ ಮನೆಗೆ ಬರ್ತಾಳೆ ಅಂತಂತಂದ್ರೆ ಯಾವುದೋ ಒಂದು ಪಟ್ಟಣದಲ್ಲಿ ಜನನಿಬಿಡ ಪ್ರದೇಶ ಅಥವಾ ಗೌಜಿ ಬದ್ದಲದ ನಡುವೆ ನಡೆದಂಥ ಒಂದು ಸಂಗತಿ ಅಂತ ಹೇಳೋಣಂತ ಅನ್ಕೊಳ್ಳೋಣ. ಇಲ್ಲ, ಒಂದು ಶಾಂತಿ ಸೌಹಾರ್ದ ಒಂದು ಪ್ರೀತಿಯ ಬಾಳು ಸಾಗಿಸುವಂಥ ಒಂದು ಹಳ್ಳಿಯ ಇದು ಏನಂತಂದ್ರೆ ಆಕೆ ಬಾಹಿರ ದೇಶಕ್ಕೆ ಹೋದದ್ದು ನಿಜ. ಆದರೆ ಆಕೆಯನ್ನು ಮನೆಯಿಂದ ಎಳೆದುಕೊಂಡು ಹೋಗಿ ಅತ್ಯಾಚಾರ ಮಾಡಿದಷ್ಟು ಒಂದು ಏನಂತಂದ್ರೆ ಒಂದು ಕ್ರೌರ್ಯವಾದಂಥ ಒಂದು ಇದು ಎಂಥವರಿಗೂ ಕೂಡ ಏನಂತಂದ್ರೆ ನೋವಿನ ಸಂಗತಿ. ಇಂತಹ ಸಂಗತಿಗಳನ್ನ ಯಾರೂ ಕರ್ನಾಟಕದ ಅದು ನಮ್ಮ ಈ ಕರ್ನಾಟಕದಲ್ಲಿ ಯಾರೂ ಒಪ್ಪುವುದಿಲ್ಲ. ಇದು ನಡೆದಂತಹ ಈ ದುರ್ಘಟನೆ ಇಡೀ ಮಾನವ ಸಮಾಜ ತಗ್ಗಿಸುವಂತಹ ಸಂಗತಿ. ಅದಕ್ಕಾಗಿ ನಾವಿಲ್ಲಿ ಎಲ್ಲ ಪ್ರತಿಯೊಂದು ಪ್ರಗತಿಪರ ಹಾಗೂ ದಲಿತ ಸಂಘಟನೆಗಳು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲೇ ಸರ್ಕಾರದಲ್ಲಿ ಮತ್ತು ಮೇಲಾಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಂದರೆ ಇಂಥ ಅಪರಾಧಿಗಳ ಮೇಲೆ ಯಾವುದೇ ಕರುಣೆ ತೋರದೆ ನಿರ್ದಾಕ್ಷಿಣ್ಯವಾಗಿ ಏನಂತಂದರೆ ಕಠಿಣ ಕ್ರಮ ಕೈಗೊಂಡು ಆದಷ್ಟು ಶೀಘ್ರದಲ್ಲೇ ಅವರಿಗೆ ಏನಂತಂದರೆ ಶಿಕ್ಷೆಯಾಗುವಂತಹ ಒಂದು ಕ್ರಮವನ್ನು ಸರ್ಕಾರ ಕಾರುಣ್ಯ ತೋರದೆ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಅವರಿಗೆ ಕೊಡುವಂಥ ಒಂದು ಶಿಕ್ಷೆಯನ್ನು ನೋಡಿ ಮುಂದೆ ಇಂತಹ ಘಟನೆಯನ್ನು ಮಾಡಲು ಅಂತಹ ಕರ್ಮಗಳಿಗೆ ಏನಂತಂದರೆ ಭಯ ಹುಟ್ಟಬೇಕು, ಅಂತಹ ಒಂದು ಶಿಕ್ಷೆ ವಿಧಿಸಲಿ ಅಂತ ಈ ಮೂಲಕ ಮನವಿ ಮಾಡಿಕೊಳ್ಳುವಂತ ನನ್ನ ಮಾತು ಮುಗಿಸ್ತೇನೆ. ವಿರುದ್ಧ
ದಿನಾಂಕ 25/8/2026ರಂದು ದಾಂಡೇಲಿ ದಲಿತ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ದಾಂಡೇಲಿ ಉತ್ತರ ಕನ್ನಡ ಜಿಲ್ಲೆಯವರಿಂದ ತಹಶೀಲ್ದಾರ್ ಅವರ ಮುಖೇನ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ವಿಷಯ ದಲಿತ 21 ವರ್ಷದ ಯುವತಿಯ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದ ಭಾಗಿಯಾದವರಿಗೆ ನಿಯಮಾನುಸಾರ ಗರಿಷ್ಠ ದಂಡ ಹಾಗೂ ಮರಣ ದಂಡ ವಿಧಿಸುವ ಕುರಿತು ಈ ಮೇಲಿನ ವಿಷಯದ ಅನ್ವಯ ರಾಯಚೂರು ಜಿಲ್ಲೆಯ ಶಿರವಾರ ತಾಲೂಕಿನ ಒಕ್ರಾಣಿ ಗ್ರಾಮದ ದಲಿತ ಕುಟುಂಬದ 21 ವರ್ಷದ ಅಶ್ವಿನಿ ಎಂಬ ಯುವತಿಯ ಮೇಲೆ ಕ್ರೂರತನದಿಂದ ಅತ್ಯಾಚಾರ ಮಾಡಿ ಭೀಕರ ಹತ್ಯೆಗೈದಿರುವ ಪ್ರಕರಣವು ಅತ್ಯಂತ ಅಮಾನೀಯ ಹಾಗೂ ಖಂಡನೀಯವಾಗಿದೆ. ಈ ಹೇಕೃತ್ಯ ಎಸಗಿದವರು ಯಾರೇ ಆಗಿದ್ದರೂ ಅವರಿಗೆ ನಿಯಮದಂತೆ ಗರಿಷ್ಠ ದಂಡ ವಿಧಿಸಿ ಸಂತ್ರಸ್ತ ಕುಟುಂಬ ಪರಿಹಾರವಾಗಿ ನೀಡಬೇಕು ಹಾಗೂ ಕುಕೃತ್ಯ ಎಸಗಿದವರನ್ನು ಮತ್ತು ಇಂಥವರಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ನೀಡಿದ ಅಧಿಕಾರಿಗಳು ಸಿಬ್ಬಂದಿಗಳನ್ನು ಕೂಡ ಸೇವೆಯಿಂದ ವಜಾಗೊಳಿಸಿ ಮರಣದಂಡ ವಿಧಿಸಬೇಕೆಂದು ದಾಂಡೇಲಿ ಎಲ್ಲ ಪ್ರಗತಿಪರ ಸಂಘಟನೆಗಳಿಂದ ಆಗ್ರಹಿಸುತ್ತೇವೆ ಮತ್ತು ಸಂತ್ರಸ್ತ ಕುಟುಂಬಕ್ಕೆ ಭದ್ರತೆಯನ್ನು ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಇನ್ನು ಮುಂದೆ ಈ ರೀತಿ ಕೃತ್ಯ ಎಸಗಿದವರಿಗೆ ಭಯ ಹುಟ್ಟಿಸುವಂಥ ನಿಯಮವನ್ನು ಅನ್ವಯಿಸಬೇಕೆಂದು ನಮ್ಮ ಆಗ್ರಹವಾಗಿದೆ. ವಂದನೆಗಳು. ತಮ್ಮ ವಿಶ್ವಾಸಿಕರು ದಾಂಡೇಲಿ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ದಾಂಡೇಲಿ. ಈ ಮನವಿಯನ್ನು ಎಲ್ಲರ ಪರವಾಗಿ ಮಾನ್ಯ ತಹಶೀಲ್ದಾರ್ ಶಿರಸ್ಥರಾಗಿರ್ತಂಥ ಕಾಂಗ್ರೆಸ್ ಅವರಿಗೆ ಅರ್ಪಿಸ್ತಾ ಇದ್ದೇವೆ. बोलो भारत माता के जय भीम. संविधान शिल्पी डॉक्टर बाबा साहेब अंबेडकर ಅವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ರಾಯಚೂರು ಜಿಲ್ಲೆಯ ಒಕ್ರಾಣಿ ಗ್ರಾಮದ ಅಶ್ವಿನಿ ಚಲವಾದಿಯವರ ಮೇಲೆ ನಡೆದ ವಿಭಿನ್ನ ಕೃತ್ಯದ ಕುರಿತು ಪ್ರತಿಭಟಿಸಿ ಮನವಿ ಸಲ್ಲಿಸಲು ಆಗಮಿಸಿದಂಥ ತಾಲೂಕಿನ ಎಲ್ಲ ವಿವಿಧ ದಲಿತ ಸಂಘಟನೆಗಳ ಮುಖಂಡರು ಹಾಗೂ ಪ್ರಗತಿಪರ ಸಂಘಟನೆಗಳ ಪದಾಧಿಕಾರಿಗಳಿಗೆ ಜೈ ಭೀಮ್ ವಂದನೆಗಳು. ಈಗೇನು ತಾವು ಏನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಹಶೀಲ್ದಾರ್ ಮುಖಾಂತರ ನೀಡಿರುವಂಥ ಮನವಿಯನ್ನು ಇವತ್ತೇ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿ ತಾವು ಹೇಳಿದ ಪ್ರಕಾರ ಗೃಹ ಸಚಿವರಿಗೂ ಮಾಡ್ತೀವಿ. ಅದರ ಪ್ರತಿಯೊಂದು ತಮಗೆ ನಾವು ಸಲ್ಲಿಸ್ತೀವಿ ಮತ್ತು ಈ ಮೂಲಕ ತಮಗೆ ಇಪ್ಪತ್ತೊಂದು ವರ್ಷದ ಯುವತಿಯ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಭಾಗಿಯಾಗಿದ್ದವರ ನಿಯಮಾನುಸಾರವಾಗಿ ಗರಿಷ್ಠ ದಂಡ ಹಾಗೂ ಮರಣ ದಂಡನೆ ವಿಧಿಸುವಂತೆ ಮನೆಯವರು ಕೋರಿಕೊಂಡಂತೆ ನಾವು ಇದಕ್ಕೆ ಕ್ರಮ ಕೈಗೊಳ್ಳಲು ನಾವು ನಮ್ಮ ಮೇಲಾಧಿಕಾರಿಯವರಿಗೆ ನಾವು ತಲುಪಿಸಲು ಸೂಕ್ತ ಪ್ರಯತ್ನ ಮಾಡುತ್ತೇವೆ.